ಕೆಂಪೇಗೌಡ ಜಯಂತಿ ಆಚರಣೆಗೆ ಸರ್ಕಾರ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಅದ್ದೂರಿಯಾಗಿ ಜಯಂತಿಯ ಆಚರಣೆಗೆ ಬಿಬಿಎಂಪಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ ಮೇರೆಗೆ ತಯಾರಿ ಜೋರಾಗಿ ನಡೀತಾ ಇದೆ. ಕೆಂಪೇಗೌಡರ ಜಯಂತಿಗೆ ಸರ್ಕಾರ ಆಚರಣೆಯನ್ನ ಮಾಡಲಿಕ್ಕೆ ಸಕಲ ತಯಾರಿ ಬಿಬಿಎಂಪಿ ವತಿಯಿಂದ ನಡೆಸಿಕೊಳ್ತಾರೆ. ಬಿಬಿಎಂಪಿ ಹಣದಲ್ಲಿ ರಾಜ್ಯದಾದ್ಯಂತ ಕೆಂಪೇಗೌಡರ ದಿನಾಚರಣೆ. ಉಪಮುಖ್ಯಮಂತ್ರಿ ಶಿವಕುಮಾರ್ ಸೂಚನೆ ಮೇರೆಗೆ ರಾಜ್ಯದಾದ್ಯಂತ ಕೆಂಪೇಗೌಡರ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡೋದಿಕ್ಕೆ ಸಿದ್ಧತೆ ನಡೆದಿದೆ. ಬಿಬಿಎಂಪಿಯ ಹಣದಲ್ಲೇ ರಾಜ್ಯದಾದ್ಯಂತ ಕೆಂಪೇಗೌಡ ಜಯಂತಿ ಆಚರಣೆ. ಬಿಬಿಎಂಪಿ ಹಣದಲ್ಲಿ ರಾಜ್ಯಾದ್ಯಂತ ಕೆಂಪೇಗೌಡರ ದಿನಾಚರಣೆಯನ್ನ ಆಚರಣೆ ಮಾಡಬೇಕು ಅಂತ ಡಿಕೆ ಶಿವಕುಮಾರ್ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಸೊ ರಾಜ್ಯದಾದ್ಯಂತ ಕೆಂಪೇಗೌಡರ ಜಯಂತಿ ಮಾಡಬೇಕು ಅನ್ನುವ ಕುರಿತು ಬಿಬಿಎಂಪಿ ವತಿಯಿಂದ ಎಲ್ಲಾ ಸಿದ್ಧತೆಗಳು ಕೂಡ ನಡೆದಿದೆ. ಅದ್ದೂರಿಯಾಗಿ ರಾಜ್ಯದಾದ್ಯಂತ ಈ ಬಾರಿ ಕೆಂಪೇಗೌಡ ಜಯಂತಿಯನ್ನ ಆಚರಣೆ ಮಾಡಬೇಕು ಅಂತ ಈಗಾಗಲೇ ಒಂದು ಪ್ರೆಸ್ ನೋಟ್ ರೀತಿ ರಿಲೀಸ್ ಕೂಡ ಮಾಡಿದೆ ಸರ್ಕಾರ. ಬಿಬಿಎಂಪಿನ ಎಲ್ಲವನ್ನ ನೋಡ್ಕೊಳ್ಳುತ್ತೆ, ಸಿದ್ಧತೆಯನ್ನ ಮಾಡಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಸಿದ್ಧತೆ ಕೂಡ ಜೋರಾಗಿ ನಡೀತಾ ಇದೆ. ಇನ್ನೂರ 74 ತಾಲೂಕುಗಳಲ್ಲಿ ಪ್ರತಿ ಜಿಲ್ಲೆ ತಾಲೂಕುಗಳಿಗೂ ಕೂಡ ಹಂಚಿಕೆ ಆಗತ್ತಂತೆ. ಕೆಂಪೇಗೌಡ ದಿನಾಚರಣೆಗೆ ಅನುದಾನದ ಬಳಕೆಯನ್ನ ಮಾಡ್ಕೊಳ್ಳಿ ಅಂತ. ಇವತ್ತು ಆಲ್ರೆಡಿ 24, ಇನ್ನು 3 ದಿನ ಇದೆ. 27ನೇ ತಾರೀಕು ಕೆಂಪೇಗೌಡರ ಜಯಂತಿ. ಒಂದು ಕಡೆ ಜಯಂತಿ, ಮತ್ತೊಂದು ಕಡೆ ವಿವಾದ ಸುಳಿಯಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಿಸೋದಕ್ಕೆ ಕಾಂಗ್ರೆಸ್ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಸೊ ಬಿಬಿಎಂಪಿ ಹಣದಿಂದ ರಾಜ್ಯಾದ್ಯಂತ ಕೆಂಪೇಗೌಡ ದಿನಾಚರಣೆ. ಸೊ 224 ತಾಲೂಕುಗಳಲ್ಲಿ ಪ್ರತಿ ತಾಲೂಕಿಗೆ 1 ಲಕ್ಷ ಬಿಡುಗಡೆಯನ್ನ ಮಾಡ್ತಾ ಇದ್ದಾರೆ. 224 ಲಕ್ಷ ಅಂದ್ರೆ ಒಂದೊಂದು ತಾಲೂಕಿಗೆ 1 ಲಕ್ಷ ಅಂದ್ರೆ 224 ಕ್ಷೇತ್ರಗಳಿಗೆ 224 ಲಕ್ಷ ಖರ್ಚು ಮಾಡ್ತಾರೆ. ಇದೆ ಕೆಂಪೇಗೌಡ ಜಯಂತಿಯ ನಿಟ್ಟಿನಲ್ಲಿ. ಜೂನ್ 27ನೇ ತಾರೀಕು ಕೆಂಪೇಗೌಡರ ಜಯಂತಿ ಇದೆ. ಸೊ ಅದ್ದೂರಿ ಕೆಂಪೇಗೌಡರ ಜಯಂತಿಗೆ ಅದು ರಾಜ್ಯದಾದ್ಯಂತ ಕರೆ ಕೊಡ್ತಾ ಇರೋದು. ಪ್ರತಿ ತಾಲೂಕಿಗೆ ಸರ್ಕಾರ 1 ಲಕ್ಷ ರೂಪಾಯಿಗಳನ್ನ ನೀಡಿ ಸಂಭ್ರಮಾಚರಣೆ ನಡೆಸಲಾಗುತ್ತೆ ಅಂತ ಉಪಮುಖ್ಯಮಂತ್ರಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹಿಂದೆನೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಬೆಂಗಳೂರಿನ ಸಂಸ್ಥಾಪಕ ಇವರ 515ನೇ ಜನ್ಮದಿನ ಅಂದ್ರೆ ಕೆಂಪೇಗೌಡರು ಜೂನ್ 27ರಂದು ಜನಿಸಿದ್ದು. ಈಗಾಗಲೇ 515ನೇ ಜನ್ಮದಿನದ ಅಂಗವಾಗಿ ಎಲ್ಲಾ ತಾಲೂಕಿಗೆ ಸರ್ಕಾರದಿಂದ 1 ಲಕ್ಷ ರೂಪಾಯಿಯನ್ನ ನೀಡಿ ಸಂಭ್ರಮಾಚರಣೆ ನಡೆಸಲಾಗುವುದು ಅಂತ ತಿಳಿಸಿದ್ರು. ಡಿಕೆ ಒಕ್ಕಲಿಗರ ನಾಯಕನಾಗಲು ಹೀಗೆಲ್ಲ ನಡೆದುಕೊಳ್ತಿದ್ದಾರಾ ಅನ್ನೋ ವಿವಾದಕ್ಕೂ ಕಾರಣ ಆಗ್ತದೆ. ಪರ ವಿರೋಧದ ಚರ್ಚೆಗೆ ಈಗ ಡಿಕೆ ಶಿವಕುಮಾರ್ ಹೇಳಿಕೆ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಅನುದಾನ ಅಭಿವೃದ್ಧಿ ಕೊಡಿ ಅಂದ್ರೆ ದುಡ್ಡಿಲ್ಲ, ಕೆಂಪೇಗೌಡರ ಜಯಂತಿಗೆ ಲಕ್ಷ ಕೊಡ್ತಾ ಇದ್ದೀರಾ? ಖಂಡಿತ ಬರುತ್ತೆ. ಯಾಕಂದ್ರೆ ಪ್ರತಿ ತಾಲೂಕಿಗೆ ಸರ್ಕಾರ 1 ಲಕ್ಷ ರೂಪಾಯಿನ ಕೆಂಪೇಗೌಡರ ಜಯಂತಿಗೆನೆ ಕೊಡ್ತಾ ಇರೋದು. ಪ್ರತಿ ಜಿಲ್ಲಾ ಕೇಂದ್ರಕ್ಕೂ ಹೆಚ್ಚುವರಿಯಾಗಿ 50,000 ರೂಪಾಯಿಗಳ ನಿಧಿಯನ್ನ ಸಾಂಸ್ಕೃತಿಕ
ಚಟುವಟಿಕೆಗಳನ್ನ ಆಯೋಜಿಸಲಾಗಿದೆ. ಬೆಂಗಳೂರಿನಲ್ಲಿ ಇನ್ನೂ ಕೂಡ ಸ್ಥಳವನ್ನ ಸರ್ಕಾರ ನಿಗದಿ ಮಾಡಿಲ್ಲ, ಎಲ್ಲಿ ಮಾಡೋದು ಅಂತ. ಸೊ ಈಗ ನಾಡಪ್ರಭು ಕೆಂಪೇಗೌಡರನ್ನ ಅವರ ಜಯಂತಿ 515ರ ಜಯಂತಿಯನ್ನ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಪ್ರತಿಯೊಂದು ತಾಲೂಕುಗಳಿಗೂ ಕೂಡ 1 ಲಕ್ಷ ಇದು ಸರ್ಕಾರವೇ ಬಿಡುಗಡೆ ಮಾಡಬೇಕಾದ ಹಣ. ಆದ್ರೆ ಬಿಬಿಎಂಪಿಯಿಂದ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಡಿಕೆ ಕೂಡ ಒಕ್ಕಲಿಗ ನಾಯಕ ಆಗಿರೋದ್ರಿಂದಾಗಿ ಒಕ್ಕಲಿಗರ ಓಲೈಕೆಗೋಸ್ಕರ ಈ ತರ ಮಾಡ್ತಿದ್ದಾರೆ ಅಂತ. ಯಾಕಂದ್ರೆ ಮೋಸ್ಟ್ಲಿ ಸರ್ಕಾರ ಗ್ಯಾರಂಟಿಗಳನ್ನ ಕೊಟ್ಟು ಬೊಕ್ಕಸ ಖಾಲಿ ಆಗಿರ್ಬೇಕು ಅಂತ ಅನ್ಸುತ್ತೆ. ಸೊ ಹಾಗಾಗಿ ಈ ಅನುದಾನವನ್ನ ಬಳಸ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಬಟ್ ಇದಕ್ಕೆ ಖುದ್ದು ಒಪ್ಪಿಗೆ ಕೊಡೋದು ಅದು ರಾಜ್ಯದಾದ್ಯಂತ ತಾಲೂಕುಗಳಿಗೆ ಅಂತಂದ್ರೆ ಇಲ್ಲಿ ಬೆಂಗಳೂರು ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ ಹೇಳೋರು ಇಡೀ ರಾಜ್ಯದಾದ್ಯಂತ 1 ಲಕ್ಷ ಅನ್ಕೊಂಡು 224 ಲಕ್ಷ ಖರ್ಚು ಮಾಡ್ತಾರೆ ಅಂದ್ರೆ ಪ್ರತಿಯೊಬ್ರು ಕೂಡ ಅದನ್ನ ಪ್ರಶ್ನೆ ಮಾಡೇ ಮಾಡ್ತಾರೆ. ಯಾಕಂದ್ರೆ ಸರ್ಕಾರದಲ್ಲ ಬಿಬಿಎಂಪಿದು. ಸೊ ಈಗಾಗಲೇ ಒಂದಷ್ಟು ಸ್ಥಳ ನಿಗದಿ ಮಾಡಬೇಕಾಗಿದೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಿಕ್ಕೆ ಅಂತ ಕೂಡ ಹೇಳಿದರೆ 27ನೇ ತಾರೀಕೆ ಇರೋದು. ಬೆಂಗಳೂರಿನ ಅಭಿವೃದ್ಧಿ ಖಾತೆಯನ್ನ ಡಿಕೆ ಶಿವಕುಮಾರ್ ಅವರೇ ವಹಿಸ್ಕೊಂಡಿರೋದು. ಸೊ ಅವ್ರು ದೊಡ್ಡದಾಗೆ ಮಾಡಬೇಕು. ಒಂದು ಅರಮನೆ ಮೈದಾನ ಅಥವಾ ಕಂಠೀರವ ಕ್ರೀಡಾಂಗಣ ಎರಡು ಪ್ಲೇಸ್ ಅಲ್ಲಿ ಒಂದು ಪ್ಲೇಸ್ ಅನ್ನ ನಿಯೋಜನೆ ಮಾಡಬೇಕು ಅಂತ ಇದ್ದಾರೆ. ಸೊ ನೋಡ್ಬೇಕು ಏನ್ ಆಗುತ್ತೆ ಅಂತ. ಜೊತೆಗೆ ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತರನ್ನ ಆಯ್ಕೆ ಮಾಡುವಂತ ಕೆಲಸ ಕೂಡ ಹಿಂದೆ ನಡೀತಾ ಇದೆ. ಸೊ ಒಟ್ಟಾರೆಯಾಗಿ ವಿಧಾನಸೌಧದ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಕೆಂಗಲ್ ಹನುಮಂತನವರು. ಸೊ ಅವ್ರನ್ನ ಕೂಡ ಸ್ಮರಿಸ್ತಾ ನಾವು ಕೆಂಪೇಗೌಡರ ಜಯಂತಿಯನ್ನ 515ನೇ ಜಯಂತಿಯನ್ನ ಮಾಡಬೇಕು ಅಂತ. ಸೊ ಅದಕ್ಕೆ ಒಂದು ಕಡೆ ವಿವಾದ ಏನಂದ್ರೆ ಹಣದ ವಿಚಾರದಲ್ಲಿ 224 ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಕೆಂಪೇಗೌಡ ಆಚರಣೆಗೆ. ಅನುದಾನ ಎಲ್ಲಿ? ಕ್ಷೇತ್ರಗಳಿಗೆ ಅನುದಾನದ ವಿಚಾರಕ್ಕೆ ಕೊಡಲ್ಲ. ಈಗ ನೀವು ಮಾಡಿ ಬೇಡ ಅಂತ ಹೇಳ್ತಿಲ್ಲ, ಆದ್ರೆ ಬಿಬಿಎಂಪಿಯ ಅನುದಾನವನ್ನು ಯಾಕೆ ಪಡಿತಾ ಇದ್ದೀರಾ? ಬಿಬಿಎಂಪಿಯ ಅನುದಾನ ಇರೋದು ಇದು ಬೆಂಗಳೂರು ಅಭಿವೃದ್ಧಿಗೆ ಅಂತ. ಏನ್ ಬಿಬಿಎಂಪಿ ಅಂದ್ರೆ ಬೃಹತ್ ಬೆಂಗಳೂರು ಪಾಲಿಕೆ, ಅದಕ್ಕೋಸ್ಕರ ಇರೋದು. ಸೊ ನೀವು ಅದನ್ನ ತಗೊಂಡೋಗಿ ಎಲ್ಲಾ ರಾಜ್ಯದ ತಾಲೂಕುಗಳಿಗೆ ಕೊಡ್ತೀರಾ, ಗ್ರಾಮಗಳ ಉದ್ಧಾರ ಮಾಡ್ತೀರಾ, ಅಲ್ಲಿ ಕೆಂಪೇಗೌಡರ ಜಯಂತಿಯನ್ನ ಮಾಡಿ ಒಕ್ಕಲಿಗರ ಓಲೈಕೆ ಮಾಡ್ಕೊಂಡು ನಾನೊಬ್ಬ ಪ್ರಬಲ ಒಕ್ಕಲಿಗ ನಾಯಕ ಅನ್ನೋದನ್ನ ಗುರುತಿಸ್ಕೊಳ್ಳೋ ಪ್ಲಾನ್ ಮಾಡ್ತಿದ್ದಾರಾ ಅನ್ನುವಂಥ ವಿವಾದ ಖಂಡಿತವಾಗಿ ಹುಟ್ಟುತ್ತೆ. ಯಾಕಂದ್ರೆ ಒಂದೊಂದು ತಾಲೂಕುಗಳಿಗೆ 1 ಲಕ್ಷ ಅಂದ್ರೆ ಆಯ್ತಲ್ಲಿಗೆ 224 ಲಕ್ಷ ವೆಚ್ಚ ಖರ್ಚಾಗತ್ತೆ. ಅದನ್ನೇ ಹಾಕಿದ್ರೆ ಬೆಂಗಳೂರ ಉದ್ಧಾರ ಆಗತ್ತೆ ಅನ್ನೋ ತರ ವಿವಾದಗಳು ಸೃಷ್ಟಿ ಆದ್ರೂ ಆಗತ್ತೆ ಅನ್ಸುತ್ತೆ. ಸೊ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತ ಬಿಬಿಎಂಪಿ ಈ ಒಂದು ಚಿಂತನೆಯನ್ನ ನಡೆಸ್ತಾ ಇದೆ. 27ನೇ ತಾರೀಕು ಕೆಂಪೇಗೌಡರ ಜಯಂತಿ ಇರೋದು. ಸೊ ನೋಡೋಣ ಯಾವ್ಯಾವ ರೀತಿಯ ತಯಾರಿ ವಿವಾದಗಳ ನಡುವೆ ಏನ್ ಮಾಡ್ತಾರೆ ಅಂತ. ಬಿಬಿಎಂಪಿ ಹಣದಿಂದ ಕೆಂಪೇಗೌಡರ ಹುಟ್ಟುಹಬ್ಬ ಅಥವಾ ಜಯಂತಿಯ ಆಚರಣೆ ಎಷ್ಟರ ಮಟ್ಟಿಗೆ ಸರಿ ಅನ್ನೋದೇ ಈಗ ಪರ ವಿರೋಧದ ಚರ್ಚೆಗೆ ಕಾರಣ ಆಗಿದೆ. ಸರ್ಕಾರದ ದುಡ್ಡನ್ನು ಹಾಕಿದ್ರೆ ಮೋಸ್ಟ್ಲಿ ಇಷ್ಟೆಲ್ಲ ಚರ್ಚೆ ಆಗ್ತಿರ್ಲಿಲ್ಲ. ಆದ್ರೆ ಬೆಂಗಳೂರಿಗೆ ಸೀಮಿತ ಆಗಿದ್ದ ಬಿಬಿಎಂಪಿ ದುಡ್ಡನ್ನ ನೀವು ಇಡೀ ರಾಜ್ಯಕ್ಕೆ ಹಂಚ್ತೀವಿ ಅಂದ್ರೆ ಖಂಡಿತ ಪರ ವಿರೋಧದ ಒಂದಷ್ಟು ಚರ್ಚೆಗಳು ಬಂದೇ ಬರುತ್ತೆ. ನೋಡೋಣ, 2 ದಿನ 3 ದಿನ ಇದೆ ಜಯಂತಿಗೆ ಏನೆಲ್ಲ ಆಗುತ್ತೆ, ಯಾವಾಗ ಜಯಂತಿ ಮಾಡ್ತಾರೆ, ಏನು ಎತ್ತ ಅಂತ ಇದಿಷ್ಟು ಈ ಕ್ಷಣದ ಅಪ್ಡೇಟ್ ನೋಡ್ತಾ ಇರಿ ರಾಜ್ ನ್ಯೂಸ್, ಇದು ಕನ್ನಡಿಗರ ಧ್ವನಿ.